ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬನ್ನಿ ಪ್ರೇರೆ, ನಮ್ಮ ಕಣ್ಣುಗಳನ್ನ ಮುಚ್ಚಿಕೊಳ್ಳುತ್ತಾ ಆತನನ್ನ ನೋಡುತ್ತಾ ಒಂದು ಹಾಡನ್ನ ಹಾಡಿಕೊಂಡವರಾಗಿ ಆತನ ನಾಮವನ್ನು ನಾವು ಮಹಿಮೆ ಪಡಿಸುತ್ತಾ ಮುಂದಿನ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸಿಕೊಳ್ಳುವುದಕ್ಕಾಗಿ ಹೋಗೋಣ. ಎಲ್ಲರೂ ಸೇರಿ ಕಣ್ಣುಗಳನ್ನ ಮುಚ್ಚಿಕೊಳ್ಳೋಣ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ದೇವಾ, ನೀವು ಎಷ್ಟು ಒಳ್ಳೆಯವರು ಕರ್ತನೆ, ನೀವು ಒಳ್ಳೆ ತಂದೆಯಪ್ಪ. ದೇವಾ, ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ, ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹೌದು ಕರ್ತನೆ, ಎಲ್ಲ ನಾಮಗಳಿಗಿಂತಲೂ ಮೇಲಾದ ನಿಮ್ಮ ನಾಮ. ಪಾಪ ಪರಿಹಾರಕ್ಕೋಸ್ಕರ ಕರ್ತನೆ, ನಿಮ್ಮ ಪರಿಶುದ್ಧವಾದಂತ, ನಿಮ್ಮ ಅಮೂಲ್ಯವಾದಂತ, ನಿಮ್ಮ ಶ್ರೇಷ್ಠವಾದಂತ ರಕ್ತವನ್ನ ನಮಗೋಸ್ಕರ ಸುರಿಸಿದೆಯಲ್ಲಪ್ಪ. ದೇವರೇ, ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವಪ್ಪ. ಈ ಒಂದು ಮುಂಚಾನ ವೇಳೆಯಲ್ಲಿ ನಿಮ್ಮ ಪಾದಕ್ಕೆ ಬಂದು ನಿಮ್ಮ ಪಾದಕ್ಕೆ ಮುದ್ದಿಡುವಂತೆ ದೇವರೇ, ನಿಮ್ಮ ಮುಖ ದರ್ಶನವನ್ನು ನಾವು ಬಯಸುವಂತೆ ಕೊಟ್ಟಂತ ಈ ಒಂದು ಅವಕಾಶಕ್ಕಾಗಿ ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವಪ್ಪ. ದೇವರ, ಮುಂದುವರೆದು ನಿಮ್ಮ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಿಮ್ಮ ವಾಕ್ಯದ ಜೊತೆಯಲ್ಲಿ ನಮ್ಮೊಟ್ಟಿಗೆ ಮಾತನಾಡು ಕರ್ತನೆ. ನಿಮ್ಮ ವಾಕ್ಯದಿಂದ ನಮ್ಮ ಕಣ್ಣುಗಳನ್ನ ತೆರೆಯಪ್ಪ. ನಿಮ್ಮ ವಾಕ್ಯದಿಂದ ನಮ್ಮ ಆತ್ಮಿಕವಾದಂತ ಹೃದಯವನ್ನ ತೆರೆ ಸ್ವಾಮಿ. ಎಲ್ಲ ಘನಮಾನ ಮಹಿಮೆ ನಿಮಗೆ ಮಾತ್ರ ಸಲ್ಲಿಸುತ್ತಾ ಯೇಸುವೇ, ನಿಮ್ಮ ಶಕ್ತಿಯುಳ್ಳಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೆನ್, ಆಮೆನ್, ಆಮೆನ್. ಹಾಲೆಲೂಯಾ. ಬನ್ನಿ ಪ್ರಿಯರೇ, ಸ್ವಲ್ಪ ಸಮಯ ನಾವು ದೇವರ ವಾಕ್ಯವನ್ನ ಧ್ಯಾನಿಸಿಕೊಳ್ಳೋಣ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 1ರಿಂದ 5ನೇ ವಚನದವರೆಗೂ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 1ರಿಂದ 5ನೇ ವಚನದವರೆಗೂ ಎಲ್ಲರೂ ಸೇರಿ ಓದಿಕೊಳ್ಳೋಣ. ಮಗನೇ, ನೀನು ನೆರೆಯವರಿಗೆ ಹೊಣೆಯಾಗಿದ್ದರೆ, ಪರನಿಗಾಗಿ ಕೈ ಮೇಲೆ ಕೈ ಹಾಕಿದ್ದರೆ, ನೀನು ಮಾತು ಕೊಟ್ಟು ಪಾಶಕ್ಕೆ ಸಿಕ್ಕಿದ್ದಿ. ನಿನ್ನ ವಾಗ್ದಾನವು ನಿನ್ನನ್ನು ಹಿಡಿದಿದೆ. ಹಾಲೆಲೂಯಾ. ದೇವರ ವಾಕ್ಯ ಇಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಕೆಲವು ಸಾರಿ ನಾವು ಏನ್ ಮಾಡ್ತೇವೆ, ಸಂತೋಷ ಇರುವಂತ ಸಮಯದಲ್ಲಿ, ದುಃಖ ಇರುವಂತ ಸಮಯದಲ್ಲೂ ಕೂಡ ನಾವು ಜನರೊಟ್ಟಿಗೆ ನಾವು ಮಾತು ಕೊಡ್ತೇವೆ. ನಾನು ಆ ರೀತಿಯಾಗಿ ಮಾಡ್ತೇನೆ,
ನಿನಗೆ ನಾನು ಈ ಸಹಾಯ ಮಾಡ್ತೇನೆ, ಆ ಸಹಾಯ ಮಾಡ್ತೇನೆ ಎಂಬುದಾಗಿ ಅನೇಕ ಬಾರಿ ನಾವು ಜನರಿಗೆ ಮಾತು ಕೊಡ್ತೇವೆ ಪ್ರಿಯರೇ. ಹಾಲೆಲೂಯ. ಆ ಮಾತು ನಾವು ಏನ್ ಮಾಡ್ತೀವಿ ಅಂತಂದ್ರೆ, ದೇವ ಸೇವಕರುಗಳೇ, ನೀವು ಈ ಒಂದು ವಿಷಯಗೋಸ್ಕರ, ನನ್ನ ಮಕ್ಕಳಿಗೋಸ್ಕರ ನೀವು ಪ್ರಾರ್ಥನೆ ಮಾಡ್ರಿ. ನನ್ನ ಮಕ್ಕಳು ಬದಲಾಗುವಾಗ, ನನ್ನ ಮಕ್ಕಳನ್ನ ಸಭೆಗೋಸ್ಕರ, ನಾನು ಸಭೆಗೆ ಬಂದು ದೇವರನ್ನ ಆರಾಧಿಸುವುದಕ್ಕೋಸ್ಕರ, ದೇವರ ಸೇವೆಯನ್ನ ಮಾಡುವುದಕ್ಕೋಸ್ಕರ ನಾನು ಒಪ್ಪಿಸಿ ಕೊಡ್ತೇನೆ ಎಂಬುದಾಗಿ ಅನೇಕ ಬಾರಿ ನಾವು ಸೇವಕರುಗಳಿಗೆ ಮಾತು ಕೊಡ್ತೇವೆ ಪ್ರಿಯರೇ. ಗಂಡ ಹೆಂಡತಿಗೆ ಮಾತು ಕೊಡ್ತಾರೆ, ಹೆಂಡತಿ ಗಂಡನಿಗೆ ಮಾತು ಕೊಡ್ತಾರೆ. ಕೆಲವೊಂದು ಸಾರಿ ಮಕ್ಕಳಿಗೆ ತಂದೆ ತಾಯಿಗಳು ಕೂಡ, ನಾವು ತಂದೆ ತಾಯಿಗಳು ಮಕ್ಕಳಿಗೆ ನಾವು ಮಾತು ಕೊಡ್ತೇವೆ ಪ್ರಿಯರೇ. ಅನೇಕ ಬಾರಿ ನಾವು ಮಾತು ಕೊಟ್ಟಂತ ರೀತಿಯಲ್ಲಿ ನಮಗೆ ನಡೆದುಕೊಳ್ಳುವುದಕ್ಕೆ ಆಗುವುದಿಲ್ಲ. ಯಾಕಂತಂದ್ರೆ ಒಂದೊಂದು ಸಮಯದಲ್ಲಿ ನಮಗೆ ಸಮಯ ಸಿಗ್ತದೆ, ಒಂದೊಂದು ಸಮಯದಲ್ಲಿ ನಮಗೆ ಸಮಯ ಸಿಕ್ಕುವುದಿಲ್ಲ. ನಮ್ಮದೇ ಆದಂತ ಜೀವಿತದಲ್ಲಿ ನಾವು ಬ್ಯುಸಿಯಾಗಿ ನಾವು ನಡೆದುಕೊಂಡು ಹೋಗ್ಬಿಡ್ತೇವೆ. ಹಾಲೆಲೂಯ. ಆದ್ರೆ ನಾವು ಮಾತು ಕೊಡುವಾಗ ಮುಂದಿನ ಮನುಷ್ಯ ಅದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ತಾನೆ ಪ್ರಿಯರೇ. ಹಾಲೆಲೂಯ. ಅವನು ಯಾವುದೇ ವ್ಯಕ್ತಿ ಆಗಿದ್ರು ಕೂಡ, ಮಕ್ಕಳಾಗಿದ್ರು ಕೂಡ, ಗಂಡ ಆಗಿದ್ರು ಕೂಡ, ಹೆಂಡತಿ ಆಗಿದ್ರು ಕೂಡ, ಸೇವಕರಾಗಿದ್ರು ಕೂಡ, ನಾವು ಯಾರಿಗೆ ಏನೇ ಮಾತು ಕೊಟ್ಟರು ಕೂಡ ನಾವು ಖುಷಿಲಿ ನಾವು ಆ ರೀತಿಯಾಗಿ ಮಾಡ್ತೀನಿ, ನಿಮ್ಗೆ ಈ ರೀತಿಯಾಗಿ ಮಾಡ್ತೇನೆ ಎಂಬುದಾಗಿ ಮಾತು ಕೊಡ್ತೇವೆ. ಆದ್ರೆ ಆ ಒಂದು ಮಾತನ್ನ ಮುಂದಿನ ಮನುಷ್ಯ ಸೀರಿಯಸ್ ಆಗಿ ತೆಗೆದುಕೊಳ್ತಾನೆ ಬೇರೆ. ಅವ್ರು ನೋಡ್ತಾರೆ, ಈ ರೀತಿಯಾಗಿ ಅಕ್ಕ ಹೇಳಿದ್ರು, ಅಣ್ಣ ಹೇಳಿದ್ರು, ನಮ್ ತಂದೆ ಹೇಳಿದ್ರು, ನಮ್ ತಾಯಿ ಹೇಳಿದ್ರು, ನನ್ನ ಹೆಂಡತಿ ಈ ರೀತಿಯಾಗಿ ನಡ್ಕೊಳ್ತೀನಿ, ನನ್ನ ಗಂಡ ಈ ರೀತಿಯಾಗಿ ನಡ್ಕೊಳ್ತೀನಿ ಅಂತ ಹೇಳಿದ್ರಲ್ಲ. ಆದ್ರೆ ಆ ಒಂದು ಮಾತನ್ನ ಅವರು ಬಿಟ್ಬಿಟ್ರಲ್ಲ, ಆ ಮಾತಿನ ಪ್ರಕಾರ ಅವರು ನಡೆದುಕೊಳ್ಳಲಿಲ್ಲಲ್ಲ ಎಂಬುದಾಗಿ ಅನೇಕ ಬಾರಿ ಮುಂದಿನ ಮನುಷ್ಯ ಯೋಚನೆ ಮಾಡ್ತಾನೆ ಪ್ರಿಯರೇ. ಹಾಲೆಲೂಯ. ಕೆಲವೊಂದು ಸರಿ ನಾವು ಬೇಕಂತ ಅವರಿಗೆ ಮಾತು ಕೊಟ್ಬಿಟ್ಟು ಆ ಒಂದು ಮಾತನ್ನ ನೆರವೇರಿಸುವುದಕ್ಕೆ ಇರುವುದಿಲ್ಲ. ಕೆಲವೊಂದ್ಸರಿ ಏನೋ ಒಂದು ಸಂದರ್ಭಗಳು, ಸನ್ನಿವೇಶಗಳು, ಪರಿಸ್ಥಿತಿಗಳು ಆ ರೀತಿಯಾಗಿ ಮಾಡುವುದಕ್ಕಾಗಿ ನಮಗೆ ಒಂದು ಆ ಒಂದು ಆಲೋಚನೆಗಳು ಬರ್ತದೆ, ಇಲ್ಲಂದ್ರೆ ಆ ಒಂದು ಸಂದರ್ಭನೇ ಕೂಡಿ ಬರ್ತದೆ ಪ್ರಿಯರೇ. ಆದ್ರೆ ದೇವರ ವಾಕ್ಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನೀನು ಒಬ್ಬನಿಗೆ ಮಾತು ಕೊಡುವುದಾಗಿದ್ರೆ ನೀನು ಪಾಶಕ್ಕೆ ನೀನು ಸಿಲುಕಿಕೊಂಡಿದ್ದೀಯ. ನಿನ್ನ ವಾಗ್ದಾನ, ನೀನೇನು ಮಾತು ಕೊಟ್ಟಿದೀಯಲ್ಲ, ಕೆಲವೊಂದ್ಸರಿ ನಾವು ಮನುಷ್ಯಗೂ ಮಾತು ಕೊಟ್ಟಿರ್ತೀವಿ, ಮನುಷ್ಯರಿಗೆ ಮಾತು ಕೊಟ್ಟು ನಾವು ಅವರ ಜೊತೆಲಿ ಯಾವ ರೀತಿಯಾಗಿ ನಡೆದುಕೊಳ್ತೀವಲ್ಲ, ಅದೇ ರೀತಿ ದೇವರಿಗೂ ಕೂಡ ಮಾತು ಕೊಡ್ತೇವೆ ಪ್ರಿಯರೇ. ದೇವರೇ, ಈ ಒಂದು ಕಷ್ಟದಿಂದ ನನಗೆ ಪರಿಹಾರ ನೀವು ನೀಡುವುದಾಗಿದ್ರೆ, ಈ ಒಂದು ಕೋರ್ಟ್ ಕೇಸಿನಿಂದ ನನಗೆ ಪರಿಹಾರ ನೀಡುವುದಾಗಿದ್ರೆ, ಈ ಒಂದು ನನ್ನ ಮಕ್ಕಳು ಬದಲಾಗುವುದಾದ್ರೆ, ನನ್ನ ಕುಟುಂಬದ ಪರಿಸ್ಥಿತಿಗಳು ಬದಲಾಗುವುದಾದ್ರೆ, ನನ್ನ ಜೀವಿತ ಬದಲಾಗುವುದಾದ್ರೆ, ನನ್ನ ಆರೋಗ್ಯದ ಒಂದು ಪರಿಸ್ಥಿತಿ, ಒಂದು ಅನಾರೋಗ್ಯದಲ್ಲಿ ಇದ್ದೇನೆ ಸ್ವಾಮಿ, ಆದ್ರೆ ಈ ಒಂದು ಅನಾರೋಗ್ಯದಿಂದ ನನಗೆ ಆರೋಗ್ಯವನ್ನು ನೀವು ಕೊಡುವುದಾದ್ರೆ, ನನ್ನ ಒಂದು ಹೊಲದಲ್ಲಿ ನಾನು ಬೀಜವನ್ನ ಹಾಕಿದ್ದೇನೆ, ಈ ಒಂದು ಬೀಜದಲ್ಲಿ ನನಗೆ ಒಳ್ಳೆ ಫಲವನ್ನು ಕೊಡುವುದಾಗಿದ್ರೆ, ದೇವರೇ ನಾನು ಇಂಥದನ್ನ ನಿಮಗೋಸ್ಕರ ಮಾಡ್ತೇನೆ, ಹತ್ತರಲ್ಲಿ ಒಂದು ಭಾಗವನ್ನ ನಾನು ನಿಮ್ಮ ಸೇವಕರಿಗೆ, ನಾನು ನಿಮ್ಮ ಸಭೆಗೆ ಕೊಡುತ್ತೇನೆಪ್ಪ ಎಂಬುದಾಗಿ ಅನೇಕ ಬಾರಿ ದೇವರಿಗೆ ನಾವು ಮಾತು ಕೊಡ್ತೇವೆ. ದೇವರೇ, ನಾನು 3 ಗಂಟೆ ರಾತ್ರಿಗೆ ಎದ್ದು ನಾನು ಪ್ರಾರ್ಥನೆ ಮಾಡ್ತೇನೆ, ಇಲ್ಲ 5 ಗಂಟೆ ರಾತ್ರಿಗೆ ಎದ್ದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ವಾರದಲ್ಲಿ ಒಂದು ವಾರದಲ್ಲಿ ನಾನು 1 ದಿನ ಆಯ್ತು, 2 ದಿನ ಆಯ್ತು ನಾನು ಉಪವಾಸವಾಗಿದ್ದು ನಾನು ಪ್ರಾರ್ಥನೆ ಮಾಡ್ತೇನೆಪ್ಪ. ದೇವರೇ, ಈ ಒಂದು ತಪ್ಪನ್ನು ನಾನು ಮಾಡುವುದಿಲ್ಲ, ಇಂಥ ಸ್ನೇಹಿತರ ನಾನು ಸಹವಾಸ ಮಾಡುವುದಿಲ್ಲ, ನಿಮ್ಮ ವಿರುದ್ಧವಾಗಿ ನಾನು ನಡೆದುಕೊಳ್ಳುವುದಿಲ್ಲ. ದೇವರೇ, ಸರಿಯಾದ ಮಾರ್ಗದಲ್ಲಿ ನಾನು ನಡೀತೇನೆ, ದಿನನಿತ್ಯ ನಾನು ವಾಕ್ಯವನ್ನು ಓದುತ್ತೇನೆ, ದಿನನಿತ್ಯ ನನ್ನ ವೈಯಕ್ತಿಕವಾದಂತ ನನ್ನ ಒಂದು ಪ್ರಾರ್ಥನೆ ಜೀವಿತವನ್ನು ನಾನು ಬೆಳೆಸಿಕೊಡ್ತೇನೆ ಎಂಬುದಾಗಿ ಅನೇಕ ಬಾರಿ ನಾವು ದೇವರಿಗೂ ಮಾತು ಕೊಟ್ಟಿರ್ತೇವೆ ಪ್ರಿಯರೇ. ಹಾಲೆಲೂಯ. ಕೆಲವೊಂದು ಸಾರಿ ನಾವು ಮನುಷ್ಯರಿಗೂ ನಾವು ಮಾತು ಕೊಟ್ಟಿರ್ತೀವಿ, ಅದರ ಪ್ರಕಾರ ನಾವು ನಡೆದುಕೊಳ್ಳುವುದಕ್ಕೂ ಆಗುವುದಿಲ್ಲ. ಕೆಲವೊಂದ್ಸರಿ ದೇವರಿಗೂ ನಾವು ಮಾತು ಕೊಟ್ಟಿರ್ತೀವಿ, ಅದರ ಪ್ರಕಾರ ನಮಗೆ ನಡೆದುಕೊಳ್ಳುವುದಕ್ಕೂ ಆಗುವುದಿಲ್ಲ ಪ್ರಿಯರೇ. ಆದ್ರೆ ಈ ದಿನ ನಾವು ತಿಳಿದುಕೊಳ್ಬೇಕು, ನಾವೇನು ಮಾತು ಕೊಡ್ತೇವಲ್ಲ ಅದನ್ನ ನಮ್ಮನ್ನ ಹಿಂಬಾಲಿಸಿಕೊಂಡು, ಆ ಒಂದು ವಾಗ್ದಾನ ನಮ್ಮನ್ನ ಹಿಡಿದುಕೊಂಡು ನಮ್ಮೊಟ್ಟಿಗೆ ಅದು ಬರ್ತಾ ಇರುತ್ತೆ ಪ್ರಿಯರೇ. ಅದಕ್ಕೋಸ್ಕರ ನಾವು ಬೇರೆಯವರಿಗೆ ಮಾತು ಕೊಡುವಾಗ, ದೇವರಿಗೆ ಮಾತು ಕೊಡುವಾಗ ಬಹಳ ಯೋಚನೆ ಮಾಡಿ, ಬಹಳ ನಾವು ಥಿಂಕ್ ಮಾಡಿ ನಾವು ಮಾತು ಕೊಡ್ಬೇಕಾಗುತ್ತೆ ಪ್ರೇರೆ. ಹಾಲೆಲೂಯ. ಮುಂದುವರೆದು 3ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಹೀಗಿರಲು ಮಗನೇ, ನೀನು ನೆರೆಯವನ ಕೈಗೆ ಸಿಕ್ಕಿಕೊಂಡದರಿಂದ ತಪ್ಪಿಸಿಕೊಳ್ಳುವ ಒಂದು ಕೆಲಸ ಮಾಡು. ನಾವೇನೋ ಮಾತು ಕೊಟ್ಟಿದ್ದೇವೆ ನಿಜ, ಆದ್ರೆ ದೇವರ ವಾಕ್ಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದೇವರ ವಾಕ್ಯ ಅದರಿಂದ ನೀನು ಮಾತು ಕೊಟ್ಟಿದೆಯಲ್ಲ, ಆ ಒಂದು ಮಾತಿನಿಂದ ನೀನು ಹೊರಗೆ ಬರಬೇಕು ಎಂಬುದಾಗಿ ಬರಬೇಕು ಅಂತ ನಿನಗೆ ಮನಸ್ಸಿದ್ರೆ
ಒಂದು ಕೆಲಸ ಮಾಡು. ಆ ಯಾವ್ದು ಕೆಲಸ ಅಂತಂದ್ರೆ ನಡೆ, ತೊರೆಪಡು ಅಂತಂದ್ರೆ ತಗ್ಗಿಸಿಕೋ, ಆ ನೆರೆಯವರನ್ನು ಕಾಡು, ನಿನ್ನ ಕಣ್ಣುಗಳಿಗೆ ನಿದ್ರೆ ಕೊಡಬೇಡ, ರೆಪ್ಪೆಗಳನ್ನು ಮುಚ್ಚದಿರು. ನೀನು ಮಾತು ಕೊಟ್ಟಿದೆಯಲ್ಲ, ನೀ ಏನು ಮಾತು ಕೊಟ್ಟಿದೆಯಲ್ಲ ಅದನ್ನ ನೀನು ತಲೆಯಲ್ಲಿ ಇಟ್ಕೊಳ್ಬೇಕು. ಅದನ್ನ ನಮ್ಮ ಒಂದು ಆಲೋಚನೆ ನಾವು ಹಿಡಿದುಕೊಳ್ಬೇಕು ಪ್ರಿಯರೇ. ಅದನ್ನ ಮಾಡುವುದಕ್ಕಾಗಿ ನಮ್ಗೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಎಷ್ಟೇ ನಮಗೆ ತೊಂದರೆ ಆದ್ರೂ ಪರವಾಗಿಲ್ಲ, ಎಷ್ಟೇ ರಾತ್ರಿ ಆದ್ರೂ ಪರವಾಗಿಲ್ಲ, ಏನೇ ಸಂದರ್ಭ ಬಂದ್ರೂ ಕೂಡ ಪರವಾಗಿಲ್ಲ, ಆದ್ರೆ ನಾವು ಆ ಒಂದು ಮಾತನ್ನ ನಾವು ನೆರವೇರಿಸುವುದಕ್ಕೆ ನಾವು ಪ್ರಯತ್ನ ಮಾಡಲೇಬೇಕು. ನಿನ್ನ ಕಣ್ಣುಗಳಿಗೆ ನಿದ್ರೆ ಕೊಡಬೇಡ. ದೇವರ ವಾಕ್ಯ ಏನ್ ಹೇಳುತ್ತೆ? ನೀನು ಈ ಒಂದು ವಾಗ್ದಾನ ಮಾಡಿದ್ಯಲ್ಲ, ಈ ಒಂದು ಅರಿಕೆ ಹೊತ್ಕೊಂಡಿದ್ಯಲ್ಲ, ಈ ಒಂದು ನೀನು ಮಾತು ಕೊಟ್ಟಿದ್ಯಲ್ಲ, ಅದರ ಪ್ರಕಾರ ನೀನು ಮಾಡಿ ಮುಗಿಸುವವರೆಗೂ ಕೂಡ ನೀನು ನಿನ್ನ ಕಣ್ಣುಗಳಿಗೆ ನಿದ್ರೆ ಕೊಡ್ಲಿಕ್ಕೆ ಹೋಗ್ಬೇಡ. ಬೇಟೆಗಾರನ ಕೈಯಿಂದ ಜಿಂಕೆಯು ಓಡುವಂತೆಯೂ ಪಕ್ಷಿಯು ಹಾರಿ ಹೋಗುವ ಹಾಗೂ ತಪ್ಪಿಸಿಕೋ. ಹಾಲೆಲೂಯ. ಹೇಗೆ ಬೇಟೆಗಾರನ ಕೈಯಲ್ಲಿ ಜಿಂಕೆ ಸಿಕ್ಕಿಕೊಂಡಿರುತ್ತದಲ್ಲ, ಈ ಒಂದು ಮಾತುಗಳನ್ನ ನಾವು ಮಾತು ಕೊಟ್ಟಿರೋದ್ರಿಂದ ಅನೇಕ ಬಾರಿ ನಾವೇ ಸಿಕ್ಕಿ ಹಾಕಿಕೊಂಡಿರ್ತೇವೆ ಪ್ರಿಯರೇ. ಹಾಲೆಲೂಯ. ನಮಗೆ ಗೊತ್ತಿರುವುದಿಲ್ಲ, ನಮಗೆ ಎಷ್ಟೋ ಸರಿ ನಮಗೆ ಗೊತ್ತಿರೋದಿಲ್ಲ. ಅವ್ರು ಬಂದು ಕೇಳ್ತಾರೆ, ಅಕ್ಕ ನೀನು ಈ ಮಾತು ಕೊಟ್ಟಿದ್ದೆ. ಗಂಡ ಬಂದು ಕೇಳ್ತಾರೆ, ನೀ ಈ ರೀತಿಯಾಗಿ ನಾನು ನಡ್ಕೊಳ್ತೀನಿ ಅಂತ ಹೇಳಿದ್ದೆ. ಹೆಂಡತಿ ಬಂದು ಗಂಡನ ಹೇಳ್ತಾರೆ, ನೀನು ನಮಗೆ ಅದನ್ನ ಕೊಡಿಸ್ತೀನಿ, ಅದನ್ನ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಮರ್ತ್ ಬಿಟ್ರ ಅಂತ ಹೇಳಿ ಅನೇಕ ಬಾರಿ ನಾವು ಅವ್ರಿಗೆ ಕೇಳ್ತೇವೆ ಪ್ರಿಯರೇ. ಅವ್ರು ಕೆಲವೊಂದ್ಸರಿ ಲಕ್ಷ್ಯನೂ ಇರೋದಿಲ್ಲ, ಅವ್ರ ತಲೆಯಲ್ಲಿ ಇರುವುದಿಲ್ಲ ಪ್ರಿಯರೇ. ಆದ್ರೆ ನಾವು ಈ ದಿನ ನಾವು ದೇವರ ಜೊತೆಯಲ್ಲೂ ಕೂಡ ಮನುಷ್ಯರ ಜೊತೆಯಲ್ಲೂ ಕೂಡ ಒಂದು ಒಡಂಬಡಿಕೆ ನಾವು ಮಾಡಿಕೊಳ್ಳುವಾಗ, ಒಂದು ನಿರ್ಧಾರಗಳನ್ನ ನಾವು ಮಾಡಿಕೊಳ್ಳುವಾಗ, ಅವ್ರಿಗೆ ಮಾತು ಕೊಡುವಾಗ ಬಹಳ ಯೋಚನೆ ಮಾಡಿ ನಮ್ಮ ಕೈಯಲ್ಲಿ ಆಗುವುದಾಗಿದ್ರೆ ಮಾತ್ರ ಅದನ್ನ ನಾವು ಮಾತು ಕೊಡೋಣ ಪ್ರಿಯರೇ. ಆಗದಿದ್ರೆ ಸುಮ್ಮನೆ ಅವ್ರಿಗೆ ಆಸೆ ಹುಟ್ಟಿಸ್ಬಿಟ್ಟು ಅವ್ರಿಗೆ ನಾವು ಮೋಸ ಮಾಡುವುದು ಬೇಡ ಪ್ರಿಯರೇ. ಆದ್ರೆ ಈ ಒಂದು ಸತ್ಯವೇದದಲ್ಲಿ ಒಂದು ಒಳ್ಳೆ ಎಕ್ಸಾಂಪಲ್ ಅಂತಂದ್ರೆ ಹನ್ನಳ ಆಗಿದ್ದಾಳೆ. ಅವಳು ದೇವ್ರ ಹತ್ರ ಬಂದ್ಬಿಟ್ಟು ದೇವ್ರ ಹತ್ರ ಕೇಳಿದ್ರು, ದೇವ್ರೆ ನನಗೆ ಒಂದೇ ಒಂದು ಮಗುವನ್ನ ಕೊಡುವುದಾಗಿದ್ರೆ ಆ ಒಂದು ಮಗುವನ್ನ ನಿಮ್ಮ ಆಲಯದಲ್ಲಿ ತಂದು ಬಿಡುತ್ತೇನೆ. ಆ ಒಂದು ಮಗುವನ್ನ ನಿಮ್ಮ ದೇವ ಸೇವೆಗೋಸ್ಕರ ಮಾಡುವುದಕ್ಕಾಗಿ ನಾನು ಕೊಡುತ್ತೇನೆ ಎಂಬುದಾಗಿ ಅವಳು ಅರಿಕೆ ಮಾಡಿಕೊಂಡ್ಳು. ಆ ಒಂದು ಮಾತನ್ನ ದೇವರ ಜೊತೆಯಲ್ಲಿ ಅವಳು, ದೇವರೇ ನೀವು ಈ ರೀತಿಯಾಗಿ ಮಾಡುವುದಾಗಿದ್ರೆ ನಾನು ಆ ಪ್ರಕಾರ ಮಾಡ್ತೇನೆ ಎಂಬುದಾಗಿ ಅವಳು ಅರಿಕೆ ಮಾಡಿಕೊಂಡಾಗ ದೇವರು ಅವಳ ಒಂದು ಪ್ರಾರ್ಥನೆಯ ಕೇಳಿ ಒಂದು ಮಗುವನ್ನ ಕೊಡ್ತಾರೆ ಪ್ರಿಯರೇ. ಆ ಮಗುವನ್ನ ಕೊಟ್ಟ ಕೂಡಲೇ ಆ ಒಂದು ಮಗು ಹುಟ್ಟಿದ ಮೇಲೆ ಅವಳು ಮೊಲೆ ಕೂಸಿ ಇರುವಂತ ಸಮಯದಲ್ಲಿ ಹಾಲು ಬಿಡುವವರೆಗೂ ಕೂಡ ಹಾಲು ಕುಡಿಸುವವರೆಗೂ ತನ್ನ ಮನೆಯಲ್ಲಿ ಇಟ್ಕೊಳ್ತಾಳೆ. ಹಾಲು ಕುಡಿಯುವುದನ್ನ ಬಿಟ್ಟ ಮೇಲೆ ಅವಳು ತೆಗೆದುಕೊಂಡ್ಬಿಟ್ಟು ದೇವರ ಆಲಯದಲ್ಲಿ ಆ ಒಂದು ಮಗುವನ್ನ ಸಮರ್ಪಿಸ್ತಾ ಇದ್ದಾಳೆ ಪ್ರಿಯರೇ. ಹಾಲೆಲೂಯ. ಎಷ್ಟೋ ಸಾರಿ ನಾವು ಮಾತು ಕೊಟ್ಟು ನಾವು ಪಾಶಕ್ಕೆ ಸಿಕ್ಕಿಕೊಂಡಿರ್ತೇವೆ. ಎಷ್ಟೋ ಸಾರಿ ಬೇರೆಯವರಿಗೆ ಆಸೆ ತೋರಿಸಿ ನಾವು ಮೋಸ ಮಾಡಿರ್ತೇವೆ ಪ್ರಿಯರೇ. ಎಷ್ಟೋ ಸಾರಿ ಈ ಒಂದು ಆಶೀರ್ವಾದಕ್ಕೆ, ಕೆಲವೊಂದು ಆಶೀರ್ವಾದಗಳಿಗೆ ನಾವೇ ಅಡ್ಡಗೋಡೆಯಾಗಿ, ನಾವೇ ಒಂದು ದೊಡ್ಡ ಗೋಡೆಯಾಗಿ ನಿಂತುಕೊಂಡಿರ್ತೇವೆ ಪ್ರಿಯರೇ. ದೇವರು ನಮ್ಮನ್ನು ಆಶೀರ್ವದಿಸ್ಲಿಕ್ಕೆ ಇಷ್ಟ, ದೇವರು ನಮ್ಮನ್ನು ಅಭಿವೃದ್ಧಿಗೊಳಿಸ್ಲಿಕ್ಕೆ ಇಷ್ಟ, ದೇವರು ನಮ್ಮನ್ನ ಇದ್ದಂತ ಸ್ಥಳದಲ್ಲಿ ಇಡುವುದಕ್ಕೆ ದೇವರಿಗೆ ಮನಸ್ಸಿಲ್ಲ. ಆದ್ರೆ ನಾವು ಮಾತು ಕೊಟ್ಟಿರುವಂತ ನಿಮಿತ್ತ ಕೆಲವೊಂದು ಬಾರಿ ನಾವು ಸಂದರ್ಭಗಳಲ್ಲಿ, ಸನ್ನಿವೇಶಗಳಲ್ಲಿ, ಇಕ್ಕಟ್ಟುಗಳಲ್ಲಿ, ಪರಿಸ್ಥಿತಿಗಳಲ್ಲಿ ನಾವು ಸಿಲುಕಿಕೊಳ್ತೇವೆ ಪ್ರಿಯರೇ. ಹಾಲೆಲೂಯ. ದೇವರ ವಾಕ್ಯ ಹೇಳುವ ಹಾಗೆ ನಡೆ, ನಿನ್ನ ಕಣ್ಣುಗಳಿಗೆ ನೀನು ನಿದ್ರೆ ಕೊಡಬೇಡ. ಈ ಒಂದು ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ, ಈ ಒಂದು ಮಾತಿನಿಂದ ನೀನು ತಪ್ಪಿಸಿಕೊಳ್ಳುವುದಕ್ಕಾಗಿ ನೀನು ಸಿದ್ಧನಾಗು ಎಂಬುದಾಗಿ ಈ ಒಂದು ಮುಂಚಾನೆ ವೇಳೆಯಲ್ಲಿ ದೇವರು ನಿಮ್ಮನ್ನು ಕೂಡ ಹೇಳ್ತಾ ಇದ್ದಾರೆ. ನಿಮ್ಗೆ ಈ ಒಂದು ವಾಕ್ಯವನ್ನು ಕೇಳಿಸಿಕೊಳ್ತಾ ಇರುವಾಗ ನೀವು ಮಾತು ಕೊಟ್ಟಿದ್ದನ್ನ ನಿಮ್ಮ ನೆನಪಿಗೆ ಪವಿತ್ರಾತ್ಮ ದೇವರು ತಂದು ಆ ಒಂದು ಆಲೋಚನೆಯನ್ನ ಕೊಡ್ತಾ ಇರ್ಬೋದು ಪ್ರಿಯರೇ. ಆದ್ರೆ ಈ ದಿನ ನೀವು ನಿರ್ಧಾರ ಮಾಡ್ರಿ, ದೇವರೇ ನಾನು ಕೆಲವೊಂದು ಸಾರಿ ನಾನು ನಿರ್ಧಾರ ಮಾಡಿ ಅದರ ಪ್ರಕಾರ ನಾನು ನಡೆಯಲಿಲ್ಲ, ಕೆಲವೊಂದು ಸಾರಿ ನಾನು ಮಾತು ಕೊಟ್ಟು ಅದರ ಪ್ರಕಾರ ನಾನು ನಡೆಯಲಿಲ್ಲ, ದೇವರೇ ನನ್ನನ್ನು ಕ್ಷಮಿಸು. ಇನ್ನು ಮುಂದೆ ನಾನು ಯಾರಿಗೆಲ್ಲ ಮಾತು ಕೊಡ್ತೇನೋ ಅದರ ಪ್ರಕಾರ ನಾನು ನಡೆಯುವುದಕ್ಕಾಗಿ ನಿಮಗೆ ನಾನು ಮಾತು ಕೊಡುವಾಗ, ಏಸಪ್ಪ ನಿಮಗೆ ನಾನು ಮಾತು ಕೊಡುವಾಗ ಅದರ ಪ್ರಕಾರ ನನಗೆ
ನಡೆಯುವುದಕ್ಕಾಗಿ ನನಗೆ ಕೃಪೆ ಕೊಡು ಎಂಬುದಾಗಿ ಒಂದು ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿ ಮುಗಿಸಿಕೊಳ್ಳೋಣ ಪ್ರಿಯರೇ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವರೇ, ನಮ್ಮನ್ನ ಯಾರೆಲ್ಲ ವೀಕ್ಷಿಸ್ತಾ ಇದ್ದಾರೋ ಸ್ವಾಮಿ, ಈ ಒಂದು ಸಮಯದಲ್ಲಿ ಒಂದು ವಾಕ್ಯವನ್ನ ಕೇಳಿಕೊಂಡು ಕರ್ತನ ರಾಜ್ಯ, ನಾನು ಎಷ್ಟೋ ಜನರಿಗೆ ಮಾತು ಕೊಟ್ಟಿದ್ದೆ, ಆ ಒಂದು ಮಾತಿನ ಪ್ರಕಾರ ನಾನು ನಡೆದುಕೊಳ್ಳಲಿಲ್ಲ. ಯೇಸು ಸ್ವಾಮಿಯ ಜೊತೆಯಲ್ಲಿ ನಾನು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೆ, ಅದರ ಪ್ರಕಾರ ನಾನು ನಡೆದುಕೊಳ್ಳಲಿಲ್ಲ. ಆಯ್ಕೆ ಮಾಡಿಕೊಂಡೆ, ಅದರ ಪ್ರಕಾರ ನಾನು ನಡೆದುಕೊಳ್ಳಲಿಲ್ಲ ಎಂಬುದಾಗಿ ಯಾರೆಲ್ಲ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೋ ದೇವರೇ, ಅವರನ್ನ ಕ್ಷಮಿಸು ಕರ್ತನೆ ರಾಜ್ಯ. ಇನ್ನು ಮುಂದೆ ಕರ್ತನೆ ಅವರು ಮಾತು ಕೊಡುವಾಗ, ಇನ್ನು ಮುಂದೆ ಅವರು ನಿಮ್ಮ ಸನ್ನಿಧಾನದಲ್ಲಿ ಕೂತ್ಕೊಂಡು ಕರ್ತನೆ, ಇಂಥ ಪಾಪಗಳನ್ನ ನಾನು ಮಾಡುವುದಿಲ್ಲ, ಈ ರೀತಿಯಾಗಿ ನಾನು ನಡೆದುಕೊಳ್ತೇನೆ, ಪರಿಶುದ್ಧಳಾಗಿ ನಾನು ನಡೆದುಕೊಳ್ತೇನೆ, ಪರಿಶುದ್ಧನಾಗಿ ನಾನು ನಡೆದುಕೊಳ್ತೇನೆ ಎಂಬುದಾಗಿ ಯಾರೆಲ್ಲ ಕರ್ತನೆ ತಮ್ಮ ಜೀವಿತವನ್ನ ನಿಮಗೆ ಒಪ್ಪಿಸಿಕೊಡ್ತಾ ಇದ್ದಾರೋ ಅವರ ಮೇಲೆ ನಿಮ್ಮ ವಿಶೇಷವಾದಂತ ಕರುಣೆ, ನಿಮ್ಮ ವಿಶೇಷವಾದಂತ ದಯೆ ಅವರ ಮೇಲೆ ಇಳಿದು ಬರಲಿ ಕರ್ತನೆ ರಾಜ. ನಮ್ಮ ಪ್ರಾರ್ಥನೆಗಳನ್ನ ಕೇಳಿ ನೀವು ಉತ್ತರವನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತಾ, ಎಲ್ಲ ಘನಮಾನ ಮಹಿಮೆಯನ್ನು ನಿಮಗೆ ಮಾತ್ರ ಸಲ್ಲಿಸುತ್ತಾ, ಯೇಸುವೇ ನಿಮ್ಮ ಶಕ್ತಿಯುಳ್ಳಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೆನ್, ಆಮೆನ್, ಆಮೆನ್. ಹಾಲೆಲೂಯ. ಈ ಒಂದು ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶ್ರಯಿಸಲಿ. ಇನ್ನು ಮುಂದೆ ಯಾರಿಗಾದ್ರೂ ನೀವು ಮಾತು ಕೊಡುವಾಗ ಬಹಳ ಯೋಚನೆ ಮಾಡಿ ನಿಮ್ಮ ಕೈಲಿ ಆಗುದಾದ್ರೆ ಮಾತ್ರ ನೀವು ಮಾತನ್ನ ಕೊಡ್ರಿ ಎಂಬುದಾಗಿ ನಾನು ಬೇಡಿಕೊಳ್ತೇನೆ ಪ್ರೇರೆ. ಯಾಕೆ ನಾವು ಈ ಒಂದು ಮಾತನ್ನ ಕೊಟ್ಟು ನಮ್ಮ ಮೇಲೆ ನಾವು ಶಾಪವನ್ನು ಬರಮಾಡಿಕೊಳ್ಳುವುದು, ನಮ್ಮ ಮೇಲೆ ನಾವೇ ಯಾಕೆ ರೋಗಗಳನ್ನ ನಾವು ಬರಮಾಡಿಕೊಳ್ಳುವುದು ಪ್ರೇರೆ. ಹಾಲೆಲೂಯ. ಈ ಒಂದು ವಾಕ್ಯ ನಿಮಗೆ ಆಶೀರ್ವಾದವಾಗಿದೆ ಎಂಬುದಾಗಿ ನಂಬ್ತೇನೆ. ದೇವರು ನಿಮ್ಮನ್ನು ಆಶ್ರಯಿಸಲಿ. ದೇವರು ನಿಮ್ಮ ಸಂಗಡ ಇರಲಿ. ಗಾಡ್ ಬ್ಲೆಸ್ ಯು. ಆಮೆನ್.